ದೇವೇಗೌಡರು ಒಂದು ಪತ್ರ ಬರೆದಿದೆ ಸರ್, ಮನವಿ ಕೊಟ್ಟರು ಪ್ರಜ್ವಲ್ಗೆ ಪಾಪ ಎಚ್ಚರಿಕೆ ಪತ್ರ ಬರೆದಾರೆ ಸರ್. ಎಚ್ಚರಿಕೆ ಪತ್ರ. ಎಚ್ಚರಿಕೆ ಮೇಲೆ ಗೌರವ ಇದ್ರೆ ಬಾ, ಇಲ್ಲಂದ್ರೆ ನೀನು ಒಂಟಿ ಆಗ್ತೀಯ, ಕುಟುಂಬ ಕೆಂಗಣ್ಣಿಗೆ ಗುರಿ ಆಗ್ತೀಯ ಅಂತ ಹೇಳಿದ್ರೆ ಎಲ್ಲಿ ಕುಟುಂಬನ ಬೇರೆ ಬೇರೆ ಆಯ್ತು ಅಂತ ಕುಮಾರಸ್ವಾಮಿ ಹೇಳೋರಲ್ಲ. ಎಲ್ಲಿದೆ ಕುಟುಂಬ ಅವ್ರದ್ದು? ನಮ್ದೇ ಬೇರೆ ಅವ್ರದೇ ಬೇರೆ ಅಂತ ನೋಡಪ್ಪ, ನಾನು ಹೇಳೋದು ತಪ್ಪದು. ಅವರೇ ಕುಮಾರಸ್ವಾಮಿ ಅವರೇ ಹೇಳ್ಬಿಟ್ಟವ್ರಲ್ಲ. ಮತ್ತೀಗ ಕುಟುಂಬ ಅಂದ್ರೆ ಅವ್ರ ಡೆಫಿನೇಷನ್ ಹೇಳ್ಬೇಕಲ್ಲ ಯಾರ್ಯಾರು ಅಂತ. ಕುಮಾರಸ್ವಾಮಿ ಒಳಗಂಟಂತೆ ಕುಟುಂಬನ, ರೇವಣ್ಣನ ಒಳಗಂಟಂತೆ ಕುಟುಂಬನ, ಅಥವಾ ಯಾವ್ದಂತ ಹೇಳ್ಬೇಕಲ್ಲ. ಯಾವ ಕುಟುಂಬಕ್ಕೆ? ಕುಮಾರಸ್ವಾಮಿ ಕುಟುಂಬಕ್ಕೆ ತೊಂದರೆ ಆಗಿದೆಯಾ ಅಥವಾ ಯಾವ ರೇವಣ್ಣನ ಕುಟುಂಬಕ್ಕೆ ತೊಂದರೆ ಆಗಿದೆಯೋ ಅದನ್ನ ಅವರು ತಿಳಿಸಿದ್ರೆ ಒಳ್ಳೇದಿರ್ತದೆ. ಯಾಕಂದ್ರೆ ಸಾರ್ವಜನಿಕರಲ್ಲಿ ಗೊಂದಲ ಇರಬಾರ್ದು. ಕುಮಾರಸ್ವಾಮಿ ಅವರು ಹೇಳೋರೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂತ, ನಮ್ದೇ ಕುಟುಂಬ ಬೇರೆ ಅವ್ರದೇ ಬೇರೆ ಅಂತ ಹೇಳಿದ್ದಾರೆ. ಈಗ ಯಾವ ಕುಟುಂಬಕ್ಕೆ ಅಗೌರವ ಆಗ್ತದೆ ಅನ್ನೋದನ್ನ ಹೇಳಿದ್ರೆ ಸಾರ್ವಜನಿಕರಲ್ಲಿ ಗೊಂದಲ ನಿವಾರಣೆ ಆಗ್ತದೆ. ಸರ್, ಕುಮಾರಸ್ವಾಮಿ ಪದೇ ಪದೇ ಸಿದ್ದರಾಮಯ್ಯ ಮಗ ರಾಕೇಶ್ ಸಾವಾಯ್ತು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೇವೆ. ಎಲ್ಲ ಆ ತರ ಎಲ್ಲ ಹೇಳೋದಕ್ಕೆ ಹೋದ್ರೆ ಅದು ವೈಯಕ್ತಿಕವಾಗಿ ಅವ್ರು ಹೇಳ್ದಂಗೆ ನಾವು ಹೇಳ್ಬೋದು. ನಮ್ಮ ಹತ್ರನೂ 1000 ಇದಾವೆ ಹೇಳಕ್ಕೆ. ಅವೆಲ್ಲ ಹೇಳ್ತಕ್ಕಂಥದ್ದು ಸುಮ್ಮನೆ ಕೆಸರು ಚೆಲ್ತಕ್ಕಂಥದ್ದು ಕೆಲಸ. ಪಾಪ ರಾಕೇಶ್ ಹೋಗಿದ್ದಾರೆ, ಅಲ್ಲಿ ಏನೋ ಅಲ್ಲಿನಲ್ಲಿ ಏನ್ ನಡೀತು ಅಂತ ಅವ್ರಿಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಏನೋ ನಡೆದಿದ್ದು ಸಾವಾಗಿದೆ. ಸಾವಾದವ್ರ ಮನಸ್ಸಿಗೆ ಮತ್ತೊಮ್ಮೆ ನೋವು ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು. ಯಾರಿಗಾಕಿ ಮನ ನೊಂದಿರುತ್ತೆ ಅವ್ರಿಗೆ. ಆ ನೊಂದಂತ ಮನಸ್ಸಿಗೆ ಮತ್ತೆ ನೋಯಿಸ್ತಕ್ಕಂಥ ಕೆಲಸ ಯಾರು ಕೂಡ ಮಾಡ್ತಕ್ಕಂಥದ್ದು ಸರಿಯಲ್ಲ.